ನೋಡಿ ಫ್ರೆಂಡ್ಸ್, ಒಂದು ಹೊಸ ಮಾಪ್ ತಗೊಳೋದು ಬಿಟ್ಟು ನನ್ನ ಗಂಡ ಏನು ಮಾಡ್ತವ್ರೆ ಅಂತ. ಡೌನ್ ಇದೆ ರೆಡಿ ನಿಮ್ಮ ಕಾರು. ಮತ್ತೆ ದೊಡ್ಡ ಕಾರ್ ನೀನು ಕೊಡಿಸ್ತೀಯ ಅಂತಿದ್ರೆ ಇನ್ನೂ ಕಾಸ್ಟ್ಲಿ ಇದೆ ತಗೊಂತಾ ಇದ್ದಮ್ಮ. ಗುಡ್ ಮಾರ್ನಿಂಗ್. ಇಟ್ಸ್ ಅ ವೀಕೆಂಡ್ ಮಾರ್ನಿಂಗ್. ಸೊ ವೀಕೆಂಡ್ ಅಂದರೆ ಏನು ಮಾಡ್ತೀರಾ ದೀಪ್ ನೀವು? ನಥಿಂಗ್. ವೀಕೆಂಡ್ ಇಸ್ ಆಲ್ಮೋಸ್ಟ್ ಲೈಕ್ ಅ ವೀಕ್ ಡೇ ನಮ್ಗೆ ಯಾವಾಗ್ಲೂ. ನಥಿಂಗ್ ಸ್ಪೆಷಲ್, ಎಲ್ಲ ಒಂದೇ ಅಂತೆ. ನಾನು ವೀಕೆಂಡಲ್ಲಿ ಒಂದು ಕೆಲಸ ಎಕ್ಸ್ಟ್ರಾ ಮಾಡ್ತೀನಿ. ಏನು ಕೆಲಸ ಬೇಬಿ? ಎಸ್, ಡ್ಯಾನ್ಸ್ ಕ್ಲಾಸ್. ಇವತ್ತು ಯಾಕೋ ಮೂಡೇ ಬರ್ತಾಯಿಲ್ಲ ಹೋಗೋದಕ್ಕೆ. ಇವತ್ತು ಯಾಕೋ ಮೂಡೇ ಇಲ್ಲ ಕಣೋ ನಂಗೆ ಹೋಗೋದಕ್ಕೆ. ಬೋರ್ ಹೊಡಿತದೆ. ಹಾಂ, ಇಲ್ಲ, ದಿಸ್ ಇಸ್ ಮೈ 5th or 6th ವೀಕ್. ಇವತ್ತು ನನ್ನ ಪಾರ್ಟ್ನರ್ ಕೂಡ ಬರಲ್ಲ ಅಂದ್ಬಿಟ್ಟಿದ್ದಾರೆ. ಪಾರ್ಟ್ನರ್ ಇನ್ ದ ಸೆನ್ಸ್ ನನ್ನ ನೇಬರ್. ಸೊ ಲಿಟಲ್ ಅದ್ದಿ ಮಲ್ಕೊಂಡು 10 hours ಮೇಲೆ ಆಯಿತು. 5 hours ಆಟ ಆಡಿದ್ರೆ 10 hours ರೆಸ್ಟ್ ಬೇಕು ತಾನೆ. ಅಬ್ಬಾ ಸುಟ್ಟಿರೋ ವಾಸನೆ ಬರ್ತೈತಿ. ಏನಾಗಿದೆ ಅಂತ ನೋಡಿದ್ರೆ ಮಾಪ್ಗೇನೋ ರೆಡಿ ಮಾಡ್ತವ್ರೆ. ಕಚ್ಕೊಂಬಿಟ್ಟಿದೆ ಅಂತ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಒಂದು ಹೊಸ ಮಾಪ್ ತೊಗೊಳೋದು ಬಿಟ್ಟು ನನ್ನ ಗಂಡ ಏನು ಮಾಡ್ತವ್ರೆ ಅಂತ. ಮಾಪ್ ತೊಗೊಳಕ್ಕೆಲ್ಲ ಯೋಚನೆ ಮಾಡ್ತಾರೆ ಹೊಸದು, ಅಲ್ಲ ರೀ? ಹೊಸ ಮಾಪ್ ತೊಗೊಳೋದು ಬಿಟ್ಟು ಇದಕ್ಕೇನೆ ಬೆಂಕಿ ಹಚ್ತಿದ್ದೀರಲ್ರಿ. ನಾನಲ್ಲ, ಆಂಟಿ ಹೊಡೆದಾಕಿರೋದು ನೆನ್ನೆ. ಸರಿ ಹೋದ್ರೆ ಹೇಳ್ತೀನಿ. ಆಯ್ತಾ ದೀಪ್? ಹೌದಾ? ಸೊ ಇವಾಗ ಇಷ್ಟೊತ್ತಿಗೆ ಇನ್ನು ಬೆಳಗ್ಗೆ 8:30. ಇಷ್ಟೊತ್ತಿಗೆ ಯಾವುದು ಗ್ರೀನ್ ಸಿಟಿ ಎಲ್ಲ ಏನೂ ತೆಗ್ದಿರಲ್ಲ. ಜೆಪ್ಟೋನಲ್ಲೂ ಇಲ್ಲ ಮಾಪ್ಸು. ಜೆಪ್ಟೋಲಿದೆ ಮಾಪ್ 800 rupees ಒಂದು. ಬೇಡ, ಆಚೆನೇ ತಗೊಳ್ಳೋಣ. ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ಗೆ ರೆಡಿ ಆಗಿ ವಿತ್ ಆಲ್ ದಟ್ ಮೋಟಿವೇಶನ್ ಇನ್ ದ ಮೈಂಡ್ ಐ ಆಮ್ ಗೋಯಿಂಗ್. ಸೊ ಇಷ್ಟೇ, ಏನೋ ಜಾಸ್ತಿ ರೆಡಿ ಆಗೋಗಲ್ಲ. ಯೂಶ್ವಲ್ ಸ್ಯಾಟರ್ಡೇ ರಿಚುವಲ್. ಶನಿವಾರ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ, ಬಟ್ ತುಂಬ ಗ್ಯಾಪಾಗಿ ಹೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಾವು ಹೋಗಿ ಒಂದು 4 ವಾರ ಆಯ್ತು ದೀಪು. ಆಲ್ಮೋಸ್ಟ್ 1 month ಆಯ್ತಾ? 4 months ಅಲ್ಲ, ಸಾರಿ 1 month ಆಯಿತು. 4 weeks ಆಯ್ತು ಅನ್ಸುತ್ತೆ. ನೋಡಿ, ಕಾರ್ ಹತ್ತಿದ್ದೆ ನಿದ್ದೆ ಅದ್ದಿಗೆ ಅಲ್ಲ ಅದ್ದಿ? ಯಾಕಂದರೆ ಅಷ್ಟು ಆಟ ಆಡ್ತಾನೆ ಅಲ್ಲ ಆಚೆ ಇದ್ದಾಗ. ಸೊ ಹೋಗೋಣ ಇವಾಗ. ನಾವು ಹೋಗೋದು ಶನಿ ಮಹಾತ್ಮ ದೇವಸ್ಥಾನ. ಜಸ್ಟ್ ಇನ್ ಕೇಸ್ ಪ್ರಿವಿಯಸ್ ವಿಡಿಯೋ ನಾನು ನೋಡಿಲ್ಲ ಅಂದರೆ ಯೂಶಲಿ ಹೋಗ್ತಾರೆ ಬೇರೆ ದೇವಸ್ಥಾನಕ್ಕೂ ಶನಿವಾರ, ಬಟ್ ಸ್ಟಿಲ್ ನಾವು ಇಲ್ಲಿ ಹೋಗ್ತೀವಿ. ಆ್ಯಂಡ್ ಆಲ್ಸೋ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಮುಗಿಸ್ಕೊಂಡು ಬಂದೆ. ಆಮೇಲೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ತಿಂದು ಫ್ರೆಶ್ ಅಪ್ ಆಗಿ ವಿ ಆರ್ ಗೋಯಿಂಗ್. ನಾವು ಹೇಳಿದ್ರೆ ನಮ್ಮ ಜನ ಎಕ್ಸಾಜರೇಷನ್ ಅನ್ಕೊಂತಾರೆ. ನಮ್ಮ ಮನೆ ಹತ್ರ ನೋಡಿ, ಬಂದ 5 ನಿಮಿಷನೂ ಆಗಿಲ್ಲ, ಎಲ್ಲಿವರೆಗೂ ಕಾರ್ಗಳು ನಿಂತಿದೆ. ಅಲ್ಲಿ ಇದೆಲ್ಲ ಟ್ರಾಫಿಕ್ ಆಗೋ ರೋಡ್ಗಳೇ ಅಲ್ಲ, ಚಿಕ್ಕ ರೋಡ್ ಇದು. ಎವ್ರಿ ಸ್ಯಾಟರ್ಡೆ ಇದೇ ಹಣೆ ಬರೋಣ ಇಲ್ಲಿ. ಸ್ಯಾಟರ್ಡೆ ಆಯ್ತಂದ್ರೆ ಸಾಕು, ಫುಲ್ ಲೈನ್ ಆಗಿ ನಿಂತ್ಕೊಂತಾವ ಗಾಡಿಗಳು. ಇದೇನಾಗ್ಬಿಟ್ಟಿದೆ, ಇದು ಓಫಾರಂ ಆದ್ಮೇಲೆ ಈ ಕಡೆ ಬರೋ ಹಳ್ಳಿಗಳಿಗೆಲ್ಲ ಇರೋದು ಇದೊಂದೇ ರೋಡ್. ಸೊ ಎಲ್ಲಾ ವೆಹಿಕಲ್ಸು ಹಿಂಗೆ ಬರಬೇಕು. ಎಸ್ಪೆಷಲಿ ಸ್ಯಾಟರ್ಡೆ ಅಂತೂ ಫುಲ್ ಸ್ಪೈಕ್ ಫುಲ್. ನಾವಿಲ್ಲಿ ಆಲ್ಮೋಸ್ಟ್ ಅಟ್ ದಿ ಎಂಡ್ ಅಲ್ಲಿ ಇದೀವಿ, ಅಂದ್ರೆ ಈ ಕಡೆ ಇದೀವಿ ರೋಡಲ್ಲಿ. ಇಷ್ಟು ಗಾಡಿಗಳು ನಿಂತಿದೆ. ಅದು ಮೋಸ್ಟ್ಲಿ ಮೈನ್ ರೋಡ್ ಫುಲ್ ಜಾಮ್ ಆಗೋಗಿದೆ, ಅದಕ್ಕೆ ಇವ್ರು ಯಾರು ಹೋಗಕ್ ಆಗ್ತಿಲ್ಲ. ಈ ಸೈಡ್ ಅಂತೂ ಅದ್ದಿಗೆ ಸ್ಕೂಲ್ಗೆ ಹಾಕ್ಲೇಬಾರ್ದು ಅಂತ ನಮ್ಮ ಡ್ಯಾಡಿ ಫಸ್ಟ್ ಹೇಳ್ತಾ ಇದ್ರು. ಇದೇ ರೀಸನ್ಗೆನೆ ಸ್ಕೂಲ್ ಬಸ್ ಬರೋ ಟೈಮಿಗೆ ಬಂದ್ಬಿಟ್ರೆ ಅಂತೂ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲಿ ಇರೋರು ಗೊತ್ತು, ಬೆಂಗಳೂರು ಕಷ್ಟ. ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ ನೋಡ, ಅಷ್ಟು ಟ್ರಾಫಿಕ್ ಇದೆ. ದೇವಸ್ಥಾನಕ್ಕೆ ಹೋಗಿ ಪೀಸ್ ಮನೆಯಿಂದ ದೇವಸ್ಥಾನ 5 ನಿಮಿಷ ಇರೋದು. 5 ನಿಮಿಷಕ್ಕೆ ಹೋಗಕ್ ಆಗ್ತಿಲ್ಲ ನೋಡಿ. ಎಲ್ಲ ಯೂಟರ್ ನೋಡ್ಗಳು ಹೊಡಿತಾವ್ರ ಆಲ್ರೆಡಿ, ಹೋಗಕ್ ಆಗ್ತಿಲ್ಲ. ಅದೇನ್ ಮಾಡೋದು ಏನೋ ಮಾಡೋದು. ಬೇರೆ ಎಲ್ಲಾದ್ರೂ ಹೋಗ್ತಾ ಇದ್ರೆ ತಿರ್ಗಿಸ್ಬಿಡ್ಬೋದು. ರೂಟಲ್ಲೇ ಇರೋದು ಆ ದೇವಸ್ಥಾನ, ಬೇರೆ ರೂಟೇ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಫ್ರಸ್ಟ್ರೇಟಿಂಗ್. ಎಷ್ಟೊತ್ತಲ್ಲಿ ಯಾವ್ದಕ್ಕೂ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರೋಣ ರಿವರ್ಸ್ ಹೊಡೆಯಕ್ಕೆ. ಏನ್ ದೀಪ ನಿಂಗು ಪಾಪು? ಏನ್ ಪಾಪ ನಿಂಗು? ಟೆಂಪಲ್ ವಿಸಿಟ್ ಡನ್. ಟೆಂಪಲ್ ಒಳಗಡೆ, ದೇವಸ್ಥಾನ ಒಳಗಡೆ ಏನೋ ವಿಡಿಯೋ ಮಾಡಿಲ್ಲ ನಾನು. ಸೊ ಮುಗಿಸ್ಕೊಂಡು ಹೋಗ್ತಾ ಇದೀವಿ. 15 ನಿಮಿಷ. ಇವಾಗ ಟ್ರಾಫಿಕ್ ಇರುತ್ತೆ ದೀಪ್ ಜಾಸ್ತಿ. ಮತ್ತೆ ಅದೇ ಸೇಮ್ ಸಿಚುವೇಶನ್ ಎಲ್ಲ. ಬೇಕು 1-2 ಅವರ್ ಮನೆಗೆ ಹೋಗೋಕೇನೆ ಅನ್ನೋ ಥರ ಅನ್ಸುತ್ತೆ. ಮಾಪ್ ತಗೊಬೇಕು. ಹಾಕ್ರಿಮ್ಮ. ಏನದ್ದಿ ಡ್ಯಾಡಿ ಹಾಕ್ತಿರೋದು? ಇವಾಗ ಹಾಕ್ತಿರೋದು ಇದು ಹಾಕು. ಟೊಮ್ಯಾಟೊ. ಅದು
ಅದೇನದು? ಕೊತ್ಮೀರಿ ಕೊತ್ಮೀರಿ ಸೊಪ್ಪು ಬಿಡು. ಇದು ಇವಾಗ ಯಾರು ತಿಂತಾರ? ಅದ್ದಿ ಲೆಮನ್ ಬೇಕಾ? ಬೇಡ ಬೇಡ ಲೆಮನ್ ಬೇಡ. ಏ ಏನು ಹಾಕಿದ್ದೀನಿ ಯಾವುದು ಖಾರ Only two. Only two fish. ನೀವು ದೀಪು ಅಂತ ಕರ್ದಂಗಾಯ್ತು. ಸಾಕುಲೆ. ಚೆನ್ನಾಗಿ ಬಟ್ ನಿಮ್ಗೇನು ಚೆನ್ನಾಗಿದೆ ಬಟ್ ಅಷ್ಟೊಂದು ಹೈಲೈಟ್ ಆಗಿಲ್ಲ. ಒಂಥರ ಚೆನ್ನಾಗಿದೆ ಅದು. ಯಾವುದು ಅದಕ್ಕೆ ಹೇಳಿದ್ದೆ ನಾನು. ಇದು ಹಾಕಿ ನೋಡ್ರಿ. ಇದೆ ಜಾಸ್ತಿ ದೊಡ್ಡದಾಗಿಲ್ಲ. ಹಾಕಿ ನೋಡ್ರಿ ಒಂದ್ಸತಿ. ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಬಟ್ ಇದು ದೊಡ್ಡದಾಯ್ತು ನೀವು ಹೇಳ್ದಂಗೆ. ಅದೇ ಚೆನ್ನಾಗಿತ್ತು ಫಸ್ಟ್ ಒನ್ ಹಾಕೊಂಡಿದ್ದೆ ಹಂಗೆ ನೋಡಕ್ಕೆ ಹೋದ್ರೆ. ಏನು ರೇಟ್ ಇದೆ ಇದು? ಅಲ್ಲೇ ಹಾಕಿರ್ತಾನೆ ನೋಡ್ರಿ 399. ಎಸ್, ಸನ್ ಗ್ಲಾಸಸ್ ಶಾಪಿಂಗ್ ಬಂದಿದ್ವಿ, ನಂಗಲ್ಲ ಡ್ಯಾಡಿಗೆ. ಸೊ ಅವ್ರ ಹತ್ರ ಸುಮಾರಿದೆ, ಇವಾಗಲೂ ಒಂದು ಬೇಕು ಅಂತ ಹೇಳ್ತಾ ಇದ್ರು. ಮನೆ ಹತ್ರನೇ ವೈಟ್ ಫೀಲ್ಡಲ್ಲೇ ಸುಮಾರು ಗ್ಲಾಸಸ್ ಇದೆ. ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ಹತ್ರನೇ. ನಿಮ್ಗೆ ಗೊತ್ತಲ್ಲ, ನನಗೆ ದೀಪುಗೆ ಸನ್ ಗ್ಲಾಸಸ್ ಕ್ರೇಜು ಅದೆಲ್ಲ ಜಾಸ್ತಿ. ಬಟ್ ನಾವು ಈ ಥರ ವೈಟ್ ಫೀಲ್ಡ್ ಸ್ಟೋರ್ಸ್ಗೆ ಬಂದಿಲ್ಲ. ಸನ್ ಗ್ಲಾಸಸ್ ಹಟ್ಟಲ್ಲಿ ತೊಗೊಂಡಿದ್ವಿ ಲಾಸ್ಟ್ ಟೈಮು. ಇದು ನೋಡಿ ವರ್ಸಾಚಿ ಗ್ಲಾಸಸ್ ಇದು. ಐ ಥಿಂಕ್ ಐ ಆಮ್ ಸ್ಪೆಲ್ಲಿಂಗ್ ಇಟ್ ರೈಟ್. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇಟ್ ವಾಸ್ ಆಲ್ ಲೈಕ್ 1,00,000 ಮೇಲೆ ಇತ್ತು ಪ್ರೈಸಿಂಗು. ನಾನು ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಜಸ್ಟ್ 22,900 ಕಮ್ಮಿ ಅಂತೇನಿಲ್ಲ, ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ. ನಾನು ಅಂದ್ಕೊಂಡಿದ್ದಕ್ಕೆ ಸ್ವಲ್ಪ ಕಮ್ಮಿ, ಬಟ್ ನನಗೇನು ಅಷ್ಟೊಂದು ಸೂಟ್ ಆಗಿಲ್ಲ. ಬಟ್ ಈ ಡೀಟೇಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಫೈನಲಿ ನಮ್ಮ ಡ್ಯಾಡಿ ಲಾಸ್ಟಲ್ಲಿ ಹಾಕೊಂಡಿರೋ ಗ್ಲಾಸಸ್ಸು ಅದೇ ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ಪರ್ಚೇಸ್ ಮಾಡಿದ್ವಿ ನಾವು. ಅದನ್ನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇಲ್ಲಿ ಒಂದ್ಸತಿ ತೊಗೊಂಡಿದ್ವಿ ನಮ್ಮ ಡ್ಯಾಡಿ ಗ್ಲಾಸಸ್ನ ನಾವು. ಸ್ಪೆಕ್ಸ್ ಇದು ನೋಡ್ರಿ, ಚೆನ್ನಾಗಲ್ಲ, ಡಿಫ್ರೆಂಟ್ ಇದೆ ನಮ್ಮ ಹತ್ರ ಈ ಥರ ಎಲ್ಲ. ನಾರ್ಮಲ್ ಕವರ್ ಕೊಡ್ತೀರಾ ಅದಕ್ಕೆ? ಇದೇ ಬರೋದು, ಅಲ್ಲ ಇದೇ ಬರುತ್ತೆ, ಇದೇ ಬರೋದು. ಸೊ ಆ್ಯಕ್ಚುಲಿ ತುಂಬ ಒಳ್ಳೆ ಕೇಸ್ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ ಸ್ಪೆಕ್ಸ್ದು ಅಲ್ಲ. ನಂಗೆ ಇಷ್ಟ ಆಯ್ತು ಈ ಕೇಸ್. ಕಾರಲ್ಲಿ ಹೋಗಿ ಇಲ್ಲಿ ಎಲ್ಲಿ ವಾಲ್ಯೂಮ್ ಕಮ್ಮಿ ಕೊಡ್ಬೇಕು ಅನ್ನೋದು ಮರ್ಸೋಗ್ಬಿಟ್ಟಿದ್ದೀನಿ ನಾನು. ಈ ಕಾರಲ್ಲಿ ಓಡಾಡೇ ಇಲ್ಲ ಅಲ್ಲ, ಎಷ್ಟು ಡೌನ್ ಇದೆ ರೆಡಿ ನಿಮ್ಮ ಕಾರು. ಹ್ಞೂ ನಿಮ್ಮಂತ ದೊಡ್ಡ ಕಾರಲ್ಲ. ಏನು ಹೇಳ್ತಾ ಅಲ್ಲ, ನಾವು ಜೀಪಲ್ಲಿ ಹೋಗಿ ಇದೊಂಚೂರು ರಿಲ್ಯಾಕ್ಸಾಗಿ ಕುತ್ಕೊಂಡಂಗೆ ಅನ್ಸಲ್ಲ ನಿಮಗೆ? ಅಲ್ಲ ರೆಡಿ, ಅಲ್ಲ ರೆಡಿ, ನೀವು ಎಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ. ಜೀಪ್ ಎತ್ಕೊಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಜೀಪ್ ಓಡಿಸ್ತಾರೆ. ಕೆಲವು ಜನ ಜೀಪ್ ಕಷ್ಟ ಓಡಿಸಲ್ಲ ಅನ್ಕೊಂತಾರಲ್ಲ, ಓಡಿಸಿದ್ದಾರೆ 1-2-3 ಸತಿ ಅಲ್ಲ ರೆಡಿ. ಎಷ್ಟು ಬೇಗ ಸೆಲೆಕ್ಟ್ ಮಾಡಿಬಿಟ್ರು ನಮ್ಮ ಡ್ಯಾಡಿ. ನಾನು ಅನ್ಕೊಂಡೆ 1-2-3 ಅವರ್ ಆಗುತ್ತೆ ಅಂತ. 2ನೇ ಅಂಗಡಿಗೆ ಹೋಗಿದ್ದು ಹಂಗೆ ತಗೊಂಬಿಟ್ರಿ ಅಲ್ಲ ಗ್ಲಾಸಸ್ನ ರೆಡಿ. ಗ್ಲಾಸಸ್ನ ತಗೊಂಡು ತೋರಿಸ್ದಲ್ಲ ವಿಡಿಯೋನಲ್ಲಿ. ನಾನು ನಮ್ಮಂಥವ್ರಾದರೆ ಹೋಗೋದು ಈ ಅಂಗಡಿನಲ್ಲ, ನೆಕ್ಸ್ಟ್ ಅಂಗಡಿಗೆ ಹೋಗೋಣ, ಅಲ್ಲೇನೋ ಚೆನ್ನಾಗಿ ಸಿಗ್ಬೋದು, ಇಲ್ಲೇನೋ ಚೆನ್ನಾಗಿ ಸಿಗ್ಬೋದು ಅಂತ. ಸ್ಟಿಲ್ ಫೈನ್, ಚೆನ್ನಾಗಿದೆ. ವೈಟ್ ಫೀಲ್ಡಲ್ಲೇ ಸುಮಾರು ಸನ್ ಗ್ಲಾಸಸ್ ಶೋರೂಮ್ ಇದೆ, ಅಲ್ಲೇ ಆರಾಮಾಗಿ ತೊಗೊಬೋದು ನಾವು. ಮಾಲಲ್ಲಿ ಇಲ್ಲ ಆ್ಯಕ್ಚುಲಿ ಅಷ್ಟೊಂದು ಕಲೆಕ್ಷನು ಇಲ್ಲಿದೆ. ಏಕೆ ಹೋಗ್ತಾರೆ ಇರಲಿ ಬಿಡ್ರಿ. ಓಕೆ, ಇವಾಗ ಮನೆಗೆ ಹೋಗೋಣ. ಅತ್ತಿ ಏನು ಮಾಡ್ತಾವ್ ನೋಡೋಣ. ಡ್ಯಾಡಿ, ಇದು ನನ್ನ ಗಿಫ್ಟ್ ರೆಡಿ ಇದು ನಿಮಗೆ. ನೀನ್ ಕೊಡಿಸ್ತೀಯ ಅಂತಿದ್ರೆ ಇನ್ನೂ ಕಾಸ್ಟ್ಲಿ ಇದೆ ತಗೊಂತಾ ಇದ್ದಮ್ಮ. ಬಾ ನೋಡಿದ್ರ, ಅಲ್ಲೇ ಹಂಗೆ ಡೈಲಾಗ್ ಹೊಡಿದ್ರು, ಇಲ್ಲಿ ಹೇಳಿದ್ರು ಅದೇ ಡೈಲಾಗ್ ಹೊಡಿತಾರೆ. ನಾನಂದ್ರೆ ನನಗೆ ಅಂದ್ಬಿಟ್ಟು ನಾನು ಕಮ್ಮಿ ತಗೊಂಡೆ, ನೀನೇ ಕೊಡಿಸ್ತೀನಿ ನನಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ. ಅದಕ್ಕೆ ನಾನು ಫಸ್ಟ್ ಹೇಳಿಲ್ಲ. ಇಷ್ಟ ಆಯ್ತು. ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿದೆ. ಈಗ ಒಂದು ಸನ್ ಗ್ಲಾಸಸ್ ಇದೆ, ಒಂದು ಗಿಫ್ಟ್ ಮಾಡಿದ್ರಿ ಆ್ಯಕ್ಚುಲಿ ಮುಂಚೆ ಡ್ಯಾಡಿಗೆ. ಅದಕ್ಕೆ ಬೇಜಾರಾಯ್ತು, ಅದಕ್ಕೆ ಸೇಮ್ ಅದೇ ಥರ ತಗೊಂಡ್ರು. ಅದು ಪಾಪ ಇವ್ರು ಗೋವಾಗ ಹೋಗಿದ್ದಾಗ ನೀರಲ್ಲೇನೋ ಆಡೋವಾಗ ಅದು ಎಲ್ಲೋ ನೀರಲ್ಲಿ ಇದಾಗ್ಬಿಟ್ಟಿದೆ. ಅದು ತುಂಬ ಚೆನ್ನಾಗಿತ್ತು. ದೀಪು ಸೆಲೆಕ್ಟ್ ಮಾಡಿದ್ದು ಅದು. ಸೇಮ್ ಇವಾಗ ಇದು ಅದೇ, ಬಟ್ ಅದು ಬ್ರೌನ್ ಇತ್ತು. ಅದಕ್ಕೆ ನಾನು ಹುಡುಕಿದ್ದು. ಇಲ್ಲ ಸೇಮ್ ಅಮ್ಮ, ಸೇಮ್ ನೋಡಿ ಫೋಟೋ. ನನಗೆ ಅಷ್ಟು ನೆನಪಿಲ್ಲ. ನನಗೆ ನೆನಪೈತೆ. ಅವಾಗ ಒಂದು 5-6 ಇಯರ್ಸ್ ಬ್ಯಾಕ್ ಅಲ್ಲ ರೆಡಿ? ಇನ್ನೂ ಜಾಸ್ತಿ ಆಯ್ತು. 5-6 ಇಯರ್ಸ್. ನಾ ಅದ್ದಿನೇ ಹುಟ್ಟಿರ್ಲಿಲ್ಲ ಆ್ಯಕ್ಚುಲಿ ಅವಾಗ ತಗೊಂಡಿದ್ದು ಕ್ಲಾಸ್. ಅದು ಅದೇ ಅಂಗಡಿಗೆ ಹೋಗಿದ್ದೆ. ಅದೇ ಅಂಗಡಿ
ಊಟಿಗೆ ಹೋಗಿದ್ದೆ ಇನ್ಫ್ಯಾಕ್ಟ್. ನಾನು ಮರ್ತೋಗ್ತಿದ್ದೆ ಅದೆಲ್ಲ, ನಮ್ಮ ಡ್ಯಾಡಿ ಅದೇ ಹೆಂಗೆ ಕರ್ಕೊಂಡೋದ್ರು.